ನ್ಯೂರಾನ್ ಸಿನಾಪ್ಸಿಸ್. ನಮ್ಮ ಎಜುಕೇಶನ್ ಫಂಡ ಏನಂದ್ರೆ ಯಾರು ತಾರ್ಕಿಕವಾಗಿ ಯೋಚನೆ ಮಾಡ್ತಾನೆ, ಫಾಸ್ಟ್ ಆಗಿ ಯೋಚನೆ ಮಾಡ್ತಾನೆ, ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಹುಡುಕೊಡ್ತಾನೆ, ಅವನು ಬೆಸ್ಟ್. ಬೇಕಾಗಿರೋದು ಅದೇ ಕಾರಣ. ಇದಾಗಿದ್ರೆ ನಾವು ಫೈಬರ್ ಚೇರ್ ಹಾಕೊಂಡು ಕುತ್ಕೊಳಕ್ಕಾಗಲ್ಲ, ಫೈಬರ್ ಚೇರ್ ಹಾಕೊಂಡು ಕುತ್ಕೊಳಕ್ಕಾಗ್ತಾ ಇರಲಿಲ್ಲ. ಇನ್ನು ಮರದ ಚೇರ್ ಹಾಕೊಂಡು ಸಸಿ ಟೆನ್ಷನ್ ಇರಬೇಕಾಗುತ್ತೆ. ಬ್ರೈನ್ ಒಳಗೆ ಸುಮಾರು ಪಾರ್ಟ್ಗಳಿದೆ. ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್ ಅಂತ ಮಾಡ್ತಾರೆ. ಆಕ್ಚುಲಿ ಅದರೊಳಗೆ ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್ ಇರಲ್ಲ. ಆದರೆ ಬಾಡಿ ಕಂಟ್ರೋಲ್ ಸಿಸ್ಟಮ್ ಬಂದಾಗ ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್ ಅಂತ ಮಾಡ್ತಾರೆ. ಅದು ಫಂಕ್ಷನ್ ನೋಡ್ಕೊಂಡಾಗ ಲೆಫ್ಟ್ ಬ್ರೈನ್ ಮತ್ತು ರೈಟ್ ಬ್ರೈನ್ ಅಂತ ಮಾಡ್ತಾರೆ. ಲೆಫ್ಟ್ ಬ್ರೈನ್ ರೈಟ್ ಬಾಡಿನ ಕಂಟ್ರೋಲ್ ಮಾಡ್ತಾ ಇರುತ್ತೆ, ರೈಟ್ ಬ್ರೈನ್ ಲೆಫ್ಟ್ ಬಾಡಿನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಯಾವುದು ರೈಟ್ ಬ್ರೈನ್ ಇರುತ್ತೆ ಅದು ಕ್ರಿಯೇಟಿವ್ ಆಗಿ ಸಂಗೀತ, ಮ್ಯೂಸಿಕ್, ಆರ್ಟ್, ಕ್ರಾಫ್ಟ್ ಇತ್ಯಾದಿ ಇತ್ಯಾದಿ ಈ ಥರದ ಇದರಲ್ಲಿ ಎಕ್ಸ್ಪರ್ಟ್ ಆಗಿದೆ. ಕ್ರಿಯೇಟಿವ್, ಡ್ರೀಮು, ಎಮೋಷನ್ಸ್ ಅದೆಲ್ಲ ರೈಟ್ ಬ್ರೈನ್ ವರ್ಕ್ ಆಗ್ತಿರುತ್ತೆ. ಲೆಫ್ಟ್ ಬ್ರೈನ್ ಲಾಜಿಕಲ್ ಥಿಂಕಿಂಗು, ಮ್ಯಾಥ್ಸ್, ಸೈನ್ಸ್ ಇತ್ಯಾದಿ 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 ಇತ್ಯಾದಿಗಳು ಆಗ್ತವೆ. ಯಾವ ಮಗು ಬ್ರಿಲಿಯಂಟ್ ಆಗಿರುತ್ತೆ ಅಂತ ನಾವು ಅನ್ಕೊಳ್ತಾ ಇದ್ದೀವಿ, ಆ ಮಗುವಿಂದು ಲೆಫ್ಟ್ ಬ್ರೈನ್ ಆಕ್ಟಿವ್ ಆಗಿರುತ್ತೆ. ಯಾವ ಮಗು ಡಮ್ ಉಪಯೋಗ ಇಲ್ಲ ಅಂತ ಅನ್ಕೊಳ್ತಿರ್ತೀವಿ, ಏನೇನೋ ಮಾಡ್ತಿರುತ್ತೆ, ಎಲ್ಲೆಲ್ಲ ನೋಡ್ತಿರುತ್ತೆ ಅಂತ ಅನ್ಕೊಂಡಿರ್ತೀವಿ, ಆ ಮಗು ರೈಟ್ ಬ್ರೈನ್ ಆಕ್ಟಿವ್ ಆಗಿರುತ್ತೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡಿದ್ರೆ, ರೈಟ್ ಟ್ರ್ಯಾಕಿಗೆ ತಂದರೆ, ಕೋಆರ್ಡಿನೇಟ್ ಮಾಡಿದ್ರೆ ಈ ಮಗುನ ಬೀಟ್ ಮಾಡೋದು ಸಾಧ್ಯ ಇಲ್ಲ ಅಂತ. ಈ ಮಗು ಬೀಟ್ ಮಾಡೋದು. ಸೊ ಅದಕ್ಕೆ ಸುಮಾರು ಎಕ್ಸಾಂಪಲ್ಸ್ಗಳಿವೆ. ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋರು ಪ್ರಪಂಚನ ಸುಮಾರು ಜನ ಆಡಿದ್ದಾರೆ, ಪ್ರಪಂಚಕ್ಕೆ ಸುಮಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಬಗ್ಗೆ ಬೇರೆ ಕೈಗಳಲ್ಲೇ ಇಲ್ಲಿ ಈ ನ್ಯೂರಾನ್ಸ್ ಅಂತ ಇದೆಯಲ್ಲ, ಇಲ್ಲಿ ಕೇಳಿದ್ದಾರೆ ಇದೆಯಲ್ಲ ನಿಮಗೆ, ಅದನ್ನ ಮುಂದೆ ಹೈಸ್ಕೂಲ್ ಸಿಲೆಬಸ್ ಅಲ್ಲಿ ಬರುತ್ತೆ, ಸೈನ್ಸ್ ಅಂತ ಬರುತ್ತೆ. ಅದು ನಮ್ಮ ಮೆದುಳೊಳಗೆ ಲಕ್ಷಾಂತರ ಕೋಟ್ಯಾಂತರ ಅದರದಾಗ ಇರ್ತಾರೆ. ಅವು ಒಂದಕ್ಕೊಂದು ಈ ಕಡೆ ಕರೆಂಟ್ ಪಾಸ್ ಆಗ್ತಾ ಇದೆಯಲ್ಲ, ಆ ಥರ ನಿಮಗೆ ಹೋಗಿ ಇದ್ರ ಥರ ಇದೆಯಲ್ಲ, ಈ ಕಪ್ಪಿನ ಥರ ಇದೆಯಲ್ಲ, ಈ ಥರ ಇನ್ನೊಂದು ಕಪ್ಪು ಇರುತ್ತೆ. ಇನ್ನೊಂದು ನ್ಯೂರಾನ್ಸ್ ಇದೇ ಸೇರ್ಕೊಂಡು ನಾವೊಂದು ಸೊ ಅದನ್ನ ಕನೆಕ್ಟ್ ಆಗುತ್ತೆ. ಅದು ಬಂದ್ಬಿಟ್ಟು ಹೆಚ್ಚು ಸಂಖ್ಯೆಯಲ್ಲಿ ಸಿನಾಪ್ಸಿಸ್ ಡೆವಲಪ್ ಆಗುತ್ತೆ. ಆ ಮಗುವಿನ ಆಲೋಚನಾ ಪ್ರಕ್ರಿಯೆ ಸ್ಪೀಡ್ ಆಗುತ್ತೆ. ಅರ್ಥಾಯ್ತಾ? ಇದು ಡೆವಲಪ್ ಆಗೋ ಏಜ್ ಬಹಳ ಕಮ್ಮಿ. ಇದು ಡೆವಲಪ್ ಆಗಕ್ಕೆ ಔಷಧಿ ಇದುವರೆಗೆ ಕಂಡಿದೆ. ಬೂಸ್ಟ್ ಕೊಡ್ತಾ ಅದಾಗುತ್ತೆ, ಇದಾಗುತ್ತೆ, ಇವೆಲ್ಲ ಕೆಲಸ ಮಾಡೋದು. ಅರ್ಥ ಆಯ್ತಾ? ಆ ಸಿನಾಪ್ಸಿಸ್ ಡೆವಲಪ್ ಆಯ್ತು ಅಂದ್ರೆ ಮಗು ಆಲೋಚನೆ ಸ್ಪೀಡ್ ಮಾಡುತ್ತೆ. ಆಲೋಚನೆ ಸ್ಪೀಡ್ ಮಾಡ್ತಂದ್ರೆ ಪ್ರಾಬ್ಲಮ್ ಸೊಲ್ಯೂಷನ್ ಫಾಸ್ಟ್ ಆಗಿ ಸಿಗುತ್ತೆ. ಫಾಸ್ಟ್ ಸೊಲ್ಯೂಷನ್ ಸಿಗುತ್ತೆ ಅಂದ್ರೆ ಅಲ್ಲಿ ಆಪರ್ಚುನಿಟಿಗಳು ಜಾಸ್ತಿ ಓಪನ್ ಆಗುತ್ತೆ. ಸೊ ಹಾಗಾಗಿ ಆ ಸಿನಾಪ್ಸಿಸ್ನ ಡೆವಲಪ್ ಮಾಡೋದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಲಿಮಿಟೆಡ್ ಟೈಮ್ ಇದೆ. ಅದು ಪ್ರೀ ಪ್ರೈಮರಿ ಅಷ್ಟೊತ್ತಿಗೆ ಎಂಡಿಂಗ್ ಸ್ಟೇಜಲ್ಲಿ ಬಂದಿರುತ್ತೆ. ಆಯ್ತಾ? ಎಂಡಿಂಗ್ ಸ್ಟೇಜಲ್ಲಿ ಬಂದಿರ್ತದೆ. ಸೊ ಈ ಸಿನಾಪ್ಸಿಸ್ ಡೆವಲಪ್ ಮಾಡೋದಕ್ಕೆ ನೀವು ಯಾವ ಔಷಧಿ ಕೊಡೋಕ್ಕಾಗಲ್ಲ. ಇರೋದು ಒಂದೇ ಮಾರ್ಗ, ಮಗುಗೆ ಸವಾಲುಗಳನ್ನು ಕೊಡಬೇಕು, ಮಗುಗೆ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಮಾಡಬೇಕು. ಮಗು ಸವಾಲನ್ನ ಪರಿಹಾರ ಮಾಡಬೇಕು ಅಂತ ಕಂಡೀಷನ್ ಇಲ್ಲ. ಮಗು ಸವಾಲನ್ನ ಎದುರಿಸಬೇಕು, ಪ್ರಯತ್ನ ಮಾಡಬೇಕು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಒಂದು ಅಂದರೆ ಗಂಟಾಗಿರೋ ದಾರನ ಮಗು ಬಿಡಿಸುವಂತ ಕೊಡೋದು. ಗಂಟಾಗಿರೋ ದಾರನ ಮಗು ಬಿಡಿಸುವಂತ ಕೊಡೋದು. ಮಗು ಹಿಂಗೆ ತೆಗೆದ್ರೆ ಬರುತ್ತೆ, ಹಿಂಗೆ ತೆಗೆದ್ರೆ ಬರುತ್ತೆ. ರೂಬಿಕ್ ಕ್ಯೂಬ್ ಎಷ್ಟು ಜನ ಸಾಲ್ವ್ ಮಾಡ್ತೀರಿ? ರೂಬಿಕ್ ಕ್ಯೂಬ್ ನಾನೇ ನೋಡ್ತೀನಿ ಬಂದು ಆಯ್ತಾ? ಸೊ ಆ ಥರದ ಸವಾಲುಗಳು ಬರಲೇಬೇಕು ಅಂತ ಏನಿಲ್ಲ, ಅದನ್ನ ಟ್ರೈ ಮಾಡಬೇಕು. ಮಗುನ